ಈಗ ನೀವು ಆ ಈ ಜೇನು ಕೃಷಿ ನೀವು ಮಾಡ್ತಾ ಇದ್ದೀರಾ, ಬೇರೆ ಮಾಡೋರಿಗೆ ತರಬೇತಿ ಕೊಡ್ತೀರಾ? ಹೌದು, ಈಗ ಯಾರಾದ್ರೂ ಒಂದು ಗುಂಪಿನಲ್ಲಿ ಒಂದು 10ರಿಂದ 15 ಜನ ಬಂದ್ರೆ ನಾನು ಸಪರೇಟ್ ತರಬೇತಿನೂ ಕೊಡ್ತೀನಿ. ಇದಾದ ನಂತರ ನಾನು ತೋಟಗಾರಿಕೆ ಇಲಾಖೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸ್ತಾ ಇದ್ದೀನಿ. ಈಗ ಶಿರ್ಸಿ, ಯಲ್ಲಾಪುರ ಈ ಕಡೆ ಎಲ್ಲ. ಇದು ಬಿಟ್ರೆ ಸ್ಕೋಡ್ವೇಸ್ ಅಂತ NGO ಗಳಲ್ಲೂ ಕೂಡ ತರಬೇತಿ ಮತ್ತೆ ಪೆಟ್ಟಿಗೆಯನ್ನು ಕೊಡ್ತಾ ಇದ್ದೀನಿ. ಇದು ಬಿಟ್ರೆ ತೋಟಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಇವರೆಲ್ಲ ಬಂದು ನಮ್ಮಲ್ಲಿ ಬಂದು ತರಬೇತಿಯನ್ನ ತಗೊಂಡು ಹೋಗ್ತಾರೆ. ಕೃಷಿ ವಿಜ್ಞಾನ ಕೇಂದ್ರದ ರೈತರು, ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರೋ ರೈತರು, ಅಲ್ಲಿ ಅಧಿಕಾರಿಗಳು, ವಿಜ್ಞಾನಿಗಳು ಎಲ್ಲರೂ ನಮ್ಮಲ್ಲಿಗೆ ಬಂದು ಮಾಹಿತಿಯನ್ನ ತಗೊಂಡು ಹೋಗ್ತಾರೆ. ಮತ್ತೆ ನೀವು ಯಾರ್ಯಾರಿಗೆ ಸಪ್ಲೈ ಕೊಡ್ತೀರಾ? ನಾವೀಗ ತೋಟಗಾರಿಕೆ ಇಲಾಖೆ ಮೂಲಕ ರೈತರು ಬರ್ತಾರೆ, ಅವರಿಗೆ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರದವ್ರಿಗೆ ಕೊಡ್ತೀವಿ, ಮತ್ತೆ NGO ಗಳಿಗೆ ಸಪ್ಲೈ ಮಾಡ್ತೀವಿ. ಅಂದ್ರೆ ಈಗ ನೀವು ಕೊಡೋದಿಕ್ಕಂದ್ರೆ ಈಗ ಯಾರು ಬೇಕಿದ್ರು ಕೊಡ್ಬೋದಲ್ಲ, ಈಗ ನಿಮ್ಮ ಹತ್ರನೇ ಏನಾಗ ತಗೋಬೇಕು? ಅಲ್ಲ, ಈಗ ಏನಂದ್ರೆ ಈಗ ನೀವು ಪ್ರೈವೇಟ್ ಆಗಿ ತಗೊಳ್ತೀರಾ ಅಂದ್ರೆ ಜೇನ್ ಪೆಟ್ಟಿಗೆನ ಯಾರ ಹತ್ರ ಬೇಕಾದ್ರೆ, ಜೇನ್ ಸಾಕಣೆದಾರ ಯಾರ ಹತ್ರ ಬೇಕಾದ್ರೂ ನೀವು ಪರ್ಚೇಸ್ ತಗೊಳ್ಬಹುದು. ಆದ್ರೆ ಈಗ ತೋಟಗಾರಿಕೆ ಇಲಾಖೆ ಮೂಲಕ ತಗೊಳ್ತೀರಾ ಅಂದ್ರೆ, ಸಬ್ಸಿಡಿ ಬೇಕು ಅಂದ್ರೆ ನೀವು ಅಧಿಕೃತ ಡೀಲರ್ಸ್ ಅಂತ ಇರ್ತಾರೆ. ಅವು ಇಡೀ ಕರ್ನಾಟಕದಲ್ಲಿ 17 ಜನ ಇದ್ದಾರೆ ಡೀಲರ್ಸ್. ಅವ್ರ ಹತ್ರ ನೀವು ಯಾರ ಹತ್ರ ಬೇಕಾದ್ರೂ ನೀವು ಪೆಟ್ಟಿಗೆ, ಹುಳ, ಅಂದ್ರೆ ಗೂಡು ಮತ್ತೆ ಸ್ಟ್ಯಾಂಡ್ ಇವುಗಳನ್ನ ತಂದು ನೀವು ಸಬ್ಸಿಡಿಯನ್ನ ನಿಮ್ಮ ತಾಲೂಕುಗಳಲ್ಲಿ ನೀವು ಕ್ಲೇಮ್ ಮಾಡ್ಕೊಳ್ಬಹುದು. ಈ ತರ ಈಗ 17 ಜನರಲ್ಲಿ, ಇಡೀ ಕರ್ನಾಟಕದಲ್ಲಿರೋ 17 ಜನರಲ್ಲಿ ನಾನು ಒಬ್ಬ. ಸುಮುಖ ಬಿ ನರ್ಸರಿ ಅಂತ ನಮ್ಮ ಸಂಸ್ಥೆ ಇದೆ. ಅದ್ರ ಮೂಲಕ 2020 ನಾನು ಸುಮುಖ ಬಿ ನರ್ಸರಿ ಅಂತ ಶುರು ಮಾಡಿದೀನಿ. 2021ರಿಂದ ತೋಟಗಾರಿಕೆ ಇಲಾಖೆ ನಾನು ಅಧಿಕೃತ ಡೀಲರ್ ಆಗಿ ಪೆಟ್ಟಿಗೆಗಳನ್ನ ಸಪ್ಲೈ ಮಾಡ್ತಾ ಇದ್ದೀನಿ. ಮತ್ತೊಂದು ಏನಂದ್ರೆ, ಈಗ 17 ಜನ ಇರೋರಲ್ಲಿ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ಸಪ್ಲೈಯರ್ಸ್ ಅಲ್ಲಿ ಅತ್ಯಂತ ಕಿರಿಯವನ್ ನಾನು. ಉಳಿದವರೆಲ್ಲ 40ರಿಂದ 50 ವರ್ಷದ ಮೇಲ್ಗಡೆ ಅವರೇ. ಅತ್ಯಂತ ಕಿರಿಯವನ್ ನಾನು, ಆಥರೈಸ್ಡ್ ಡೀಲರ್ ನಾವು. ಆಗ್ಲಿ ನೋಡಿ ಸ್ನೇಹಿತರೆ, ಇವರು ಅತ್ಯಂತ ಕಿರಿಯ ಆಥರೈಸ್ಡ್ ಡೀಲರ್, ಅನುಮೋದಿತ ಸಂಸ್ಥೆಯ ಪ್ರೊಪರೇಟರ್ ಇವರೇ. ಇವರು ಅತ್ಯಂತ ಕಿರಿಯ ಆಥರೈಸ್ಡ್ ಡೀಲರ್ ಅಂತೆ. ಇವ್ರ ಹತ್ರ ನಿಮ್ಗೆ ಜೇನ್ ಪೆಟ್ಟಿಗೆ, ಜೇನು ತುಪ್ಪ ಎಲ್ಲದೂ ಸಿಗತ್ತೆ. ನನಗೂ ಕೂಡ ಗೊತ್ತಿರ್ಲಿಲ್ಲ, ನನ್ನ ಸ್ನೇಹಿತ ಆಗಿದ್ರು ನನಗೂ ಗೊತ್ತಿರ್ಲಿಲ್ಲ ಆಥರೈಸ್ಡ್ ಡೀಲರ್ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ಆಗಿರೋದು ಅಂತಲ್ಲ. ಇಂತಹ ಪ್ರತಿಭೆಗಳು, ಇಂತಹ ಸಾಧಕರು ನಮ್ಮ ಮಧ್ಯ ತುಂಬಾ ಇದ್ದಾರೆ. ಅವ್ರನ್ನೆಲ್ಲ ನಮ್ಮ ಮುಂದಿನಲ್ಲಿ ಹೋಮ್ ಟೌನ್ ಸ್ಟುಡಿಯೋದಲ್ಲಿ ನಿಮ್ಮ ಮುಂದಿಡ್ತೀವಿ. ನೀವು ನಮ್ಮನ್ನ ನೋಡಿ ಪ್ರೋತ್ಸಾಹಿಸಬೇಕು, ನಿಮ್ಮವ್ರ ಜೊತೆಲಿ ಹಂಚ್ಕೊಳ್ಬೇಕು. ಉತ್ತಮ ಮಾಹಿತಿ ಇದ್ರೆ ಮಾತ್ರ ಹಂಚ್ಕೊಳ್ಳಿ. ಯಾಕಂದ್ರೆ ನಮ್ದೆಲ್ಲ ವಿಡಿಯೋ ಹಂಚ್ಕೋಬೇಕಂತ ಕೇಳೋದಿಲ್ಲ. ನಮ್ದಿನ್ನು ಸಣ್ಣ ಸಣ್ಣ ಹೆಜ್ಜೆಗಳು, ಅದನ್ನ ದೊಡ್ಡದಾಗಿಸೋದು ಜವಾಬ್ದಾರಿ ನಿಮ್ದು. ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೇನೆ ಇವಾಗ ನಾವು ಇಷ್ಟೊಂದೆಲ್ಲ ಜೇನು ಬಗ್ಗೆ ಎಲ್ಲ ನೀವು ಹೇಳ್ಕೊಟ್ರಿ, ತಿಳಿಸ್ಕೊಟ್ರಿ, ಎಲ್ಲ ಮಾಡಿದ್ರಿ. ನಮ್ಗೆ ಜೇನು ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಅಂದ್ರೆ ಜೇನ್ ಏನಕ್ ಬೇಕು, ಜೇನ್ ಬಗ್ಗೆ ನಮ್ಗೆ ಗೊತ್ತಿಲ್ಲದೆ ಇರುವಂತದ್ದು ಏನು, ಜೇನಲ್ಲಿ ಏನೇನ್ ವಿಶೇಷ ಇದೆ. ಯಾಕಂದ್ರೆ ಅದು ಜೇನು ಅಂತ ವಿಚಿತ್ರ, ನಮ್ಗೆ ನೋಡಿದ್ರೆ ಹೆದರಿಕೆ ಆಗುತ್ತೆ, ಹೊಡೆದ್ ಬಿಡುತ್ತೇನಂತ. ನೀವು ಕೈಯಲ್ಲೆಲ್ಲ ಅದನ್ನೆಲ್ಲ ಮುಟ್ಟಿದ್ರಿ, ರಾಣಿ ಹುಳನ್ನೇ ಮುಟ್ಟಿದ್ರಿ. ನಾವಿಲ್ಲಿ ರಾಣಿಯನ್ನು ಬಿಡಿ, ನಮ್ಮ ರಾಜಕೀಯ ನಾಯಕರನ್ನ ಮುಟ್ಟೋದಕ್ಕೆ ಆಗೋದಿಲ್ಲ. ನೀವೆಲ್ಲ ಮುಟ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ಗೆ ತಿಳಿಸ್ಕೊಡಿ. ಈಗ ಜೇನಿಂದು ಏನಂದ್ರೆ, ನಾನು ಹೇಳಿದ್ನಲ್ಲ, ನೀವು ಜೇನು ಗೂಡುಗಳನ್ನ ಮಾರಾಟ ಮಾಡ್ಬೋದು, ಜೇನು ತುಪ್ಪವನ್ನ ತೆಗಿಬಹುದು, ಜೇನು ಮೇಣವನ್ನ ಕೂಡ ಮಾರಾಟ ಮಾಡ್ಬೋದು. ಇದು ಒಂದ್ ಕಡೆ ಆಗ್ತದೆ, ಇದು ನಮಗೆ ಬರೋ ಪ್ರತ್ಯಕ್ಷ ಲಾಭ. ಇದು ಬಿಟ್ರೆ ಪರೋಕ್ಷವಾಗಿ ಬರೋ ಲಾಭ ಏನಂದ್ರೆ ಪರಾಗಸ್ಪರ್ಶ. ಈಗ ಜೇನಿಂದ ಸಾಕೋದ್ರಿಂದ ಪ್ರತಿಯೊಂದು ಬೆಳೆಲ್ಲೂ ಕೂಡ ಕನಿಷ್ಠ 10ರಿಂದ 20% ಬೆಳೆ ಜಾಸ್ತಿ ಆಗುತ್ತೆ. ಈಗ ನಿಮ್ ತೋಟದಲ್ಲಿ 10 ಕ್ವಿಂಟಲ್ ಅಡಿಕೆ ಆಗ್ತಾ ಇದೆ ಅಂತ ಆದ್ರೆ, ನೀವು ಜೇನು ಗೂಡುಗಳನ್ನ ಇಟ್ಟ ಮೇಲೆ ಪರಾಗಸ್ಪರ್ಶದಿಂದ 12 ಕ್ವಿಂಟಲ್ ಆಗುತ್ತೆ. ಈಗ 12 ಕ್ವಿಂಟಲ್ ಆಯ್ತು ಅಂದ್ರೆ ನಿಮ್ಗೆ 2 ಕ್ವಿಂಟಲ್ಗೆ ಈಗಿನ ಮಾರ್ಕೆಟ್ ರೇಟ್ ಏನಿಲ್ಲ ಅಂದ್ರೂ 35,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಇದೆ. 70,000 ರೂಪಾಯಿ ಇಂಡೈರೆಕ್ಟ್ ಆಗಿ ಬಂದಂಗಾಯ್ತು. ಮತ್ತೇನಂದ್ರೆ, ಈಗ ಜೇನು ಗೂಡುಗಳು ನಮ್ಮ ಪ್ರಕೃತಿಯಿಂದ ನಾಶವಾಗ್ತಾವಲ್ಲ, ಅಲ್ಲಿಂದ ಕೇವಲ ಮನುಷ್ಯ 4 ವರ್ಷ ಮಾತ್ರ ಬದುಕ್ತಾನೆ ಅಂತ ಪ್ರಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅವರೇ ಹೇಳಿದ್ದಾರೆ. ಮತ್ತೇನಂದ್ರೆ, ನಾವೇನು ಊಟ ಮಾಡ್ತೀವಲ್ಲ, ಪ್ರತಿ 3 ತುತ್ತಿನಲ್ಲಿ 1 ತುತ್ತು ಜೇನಿನ ಪರಾಗಸ್ಪರ್ಶದಿಂದನೇ ಬಂದಿರುತ್ತೆ. ಅದು ಅಷ್ಟು ಪ್ರಾಮುಖ್ಯತೆ ಇದೆ. ಓಕೆ, ಸರಿ. ಹಾಗಾದ್ರೆ ಇದಷ್ಟು ಜೇನಿನ ಉಪಯೋಗ ಏನು. ಹಾಗಿದ್ರೆ ಈಗ ಜೇನ್ ಬಗ್ಗೆ ತಿಳಿಸ್ಕೊಟ್ರಿ, ಜೇನು ಕೃಷಿಯನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ರಿ. ಈಗ ನಿಮ್ಮ ಹತ್ರ ನೀವು ಆಥರೈಸ್ಡ್ ಡೀಲರ್ ಆಗಿರೋದ್ರಿಂದ ನಿಮ್ಮ ಹತ್ರ ಯಾವ ಯಾವ ವಸ್ತುಗಳು ಮಾರಾಟಕ್ಕೆ ಸಿಗತ್ತೆ, ಬೇಕಾದವ್ರು ತಗೊಳೋದಕ್ಕೆ ಯಾವ್ದಾದ್ರು ಸಿಗತ್ತೆ, ಅದ್ರ ರೇಟ್ಗಳು ಎಷ್ಟು? ಈಗ ಜೇನ್ ಪೆಟ್ಟಿಗೆ, ಜೇನ್ ಸಾಕ್ಲಿಕ್ಕೆ ಜೇನ್ ಪೆಟ್ಟಿಗೆ ಬೇಕೇ ಬೇಕು. ಅದರಲ್ಲಿ 3-4 ಸೈಜಿನ್ ಬರುತ್ತೆ. 4 ಫ್ರೇಮ್ ಪೆಟ್ಟಿಗೆ, 5 ಫ್ರೇಮ್ ಪೆಟ್ಟಿಗೆ, 6 ಫ್ರೇಮ್, 7 ಫ್ರೇಮ್, 8 ಫ್ರೇಮ್ ಪೆಟ್ಟಿಗೆ ಆಯ್ತು. ಅದ್ರ ಜೊತೆ ಜೇನ್ ಗೂಡುಗಳು ಸಿಗುತ್ತೆ. 4 ಫ್ರೇಮ್
ಕಾಲೋನಿ 5 ಪ್ರೇಮ್ ಕಾಲೋನಿ ಈ ತರ. ರೇಟ್ ಎಷ್ಟು ಅದು ಯಾವ್ದಕ್ಕೆ? ಅದು 1,500ದಿಂದ 2,000 ತನಕ ಇದೆ ಜೇನ್ ಗೂಡಿಗೆ ಅಂದ್ರೆ ಕಾಲೋನಿಗೆ. ಪೆಟ್ಟಿಗೆಗೂ ಹಾಗೆ 1,000ದಿಂದ 1,800 2,000 ತನಕನೂ ಇದೆ. ಅದು ಬಿಟ್ರೆ ನಾನು ಮೇಲ್ ತೋರಿಸಿದಂಗೆ ಸ್ಟ್ಯಾಂಡ್ ಸಿಗುತ್ತೆ. ಸ್ಟ್ಯಾಂಡಿಗೂ 400ರಿಂದ 500 ರೂಪಾಯಿ ತನಕ ಇದೆ. ಇದು ಬಿಟ್ರೆ ಜೇನಿನ ಮೇಣದ ಹಾಳೆ, ಇದಕ್ಕೆ 1 ಪೀಸಿಗೆ 50 ರೂಪಾಯಿ ಇದೆ. ಆಮೇಲೆ ಜೇನುತುಪ್ಪಕ್ಕೆ ಎಷ್ಟಿದೆ? ಈಗ ಜೇನುತುಪ್ಪಕ್ಕೆ 500ರಿಂದ 700 ರೂಪಾಯಿ ತನಕನೂ ಬೆಲೆ ಇದೆ. ನಿಮ್ದು ಏನಾದ್ರು ಸರ್ಟಿಫೈಡ್ ಇರೋದು? ಹೌದು, ನಂದು ಸುಮುಖ ಪೆಟ್ಟಿಗೆ ಜೇನುತುಪ್ಪ ಅಂತ ನಾನೀಗ ಎಲ್ಲಾ ಕಡೆ ಮಾರಾಟ ಮಾಡ್ತಾ ಇದ್ದೀನಿ. ಇದಕ್ಕೆ FSSAI ಲೈಸೆನ್ಸ್ ಕೂಡ ಇದೆ. ಈಗ ಶಿರಸಿಯ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ನನ್ನ ಜೇನುತುಪ್ಪ ಸಿಗ್ತದೆ. ಅದು ಎಷ್ಟು ದಿನಗಳವರೆಗೆ ಇರುತ್ತೆ? ಅದು 1ರಿಂದ 1.5 ವರ್ಷ ತನಕ ಆರಾಮಾಗಿ ಇಡ್ಬೋದು, ನಾರ್ಮಲ್ ಟೆಂಪರೇಚರ್ ಅಲ್ಲಿ. ಸರಿ, ಹಾಗಿದ್ರೆ ಈಗ ನಿಮ್ಮ ಹತ್ರ ಜೇನುತುಪ್ಪಗಳಿದೆಯಲ್ಲ, ಅದ್ರ ಬೇರೆ ಬೇರೆ ಗ್ರೇಡ್ ಜೇನುತುಪ್ಪಗಳಿದೆಯಾ ನಿಮ್ಮ ಹತ್ರ? ಅಂದ್ರೆ ಹೈ ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿದು, ಎವರೇಜ್ ಆತರ ಏನಾದ್ರು? ಆತರ ಅಂದ್ರೆ ಈಗ ನಾವು ಡಿಸೆಂಬರ್ ಟೈಮಲ್ಲಿ ಅಂಟ್ವಾಳ ಜೇನುತುಪ್ಪ ತೆಗಿತೀವಿ. ಅದಕ್ಕೆ ಮಾರ್ಕೆಟ್ ಅಲ್ಲಿ 2ರಿಂದ 2,500 ರೂಪಾಯಿ ಇದೆ. ಅಂಟ್ವಾಳ ಜೇನುತುಪ್ಪ ಅಂದ್ರೆ ಮಿಶ್ರಿ ಜೇನುತುಪ್ಪನ? ಅಟ್ಲಕಾಯಿ ಹೂವಿಂದ ಮಾಡಿರೋದು ಅಂಟ್ವಾಳ. ಅದು ಹೇಗೆ ನಿಮ್ಗೆ ಗೊತ್ತಾಗುತ್ತೆ? ಅಂದ್ರೆ ನಾವು ಜಾಸ್ತಿ ಅಂಟ್ವಾಳ ಮರ ಏನಿರುತ್ತಲ್ಲ ನಮ್ಮ ಭಾಗದಲ್ಲಿ ಏನ್ ಜಾಸ್ತಿ ಇಲ್ಲ, ಒಂದು 10ರಿಂದ 15 ಮರಗಳು ಎಲ್ಲಿ ಇರುತ್ತಲ್ಲ, ಅದು ಹೂವಾಗಿರೋ ಟೈಮ್ನಲ್ಲಿ ನಾವು ಜೇನುಪೆಟ್ಟಿಗೆಗಳನ್ನ ಅಲ್ಲಿ ತಗೊಂಡೋಗಿರ್ತೀವಿ. ಆ ಟೈಮ್ನಲ್ಲಿ ತುಪ್ಪ ಮಾಡುತ್ತೆ. ತುಪ್ಪ ಮಾಡೋದು ತುಂಬಾ ಕಡಿಮೆ, ಒಂದು 4ರಿಂದ 5 kg ಸಿಗ್ಬೋದು ಮ್ಯಾಕ್ಸಿಮಮ್. ಅಂದ್ರೆ ಒಂದು ಪೆಟ್ಟಿಗೆಯಿಂದ ಅಲ್ಲ, ನೀವು ಒಂದು 10, 15, 20 ಪೆಟ್ಟಿಗೆಯನ್ನು ಇಟ್ಟಾಗ ಆ ಏರಿಯಾದಲ್ಲಿ ಅಷ್ಟೇ ಸಿಗ್ಬೋದು, ತುಂಬಾ ಕಡಿಮೆ. ಅದು ಬಿಟ್ರೆ ನಮ್ಮಲ್ಲಿ ಮತ್ತು ಸೀಸನ್ ಶುರು ಆಗೋದು ಮಾರ್ಚ್ ಇಂದ ಪ್ರತಿ ಸೀಸನ್ ವಾರ 10ರಿಂದ 15 ದಿನಕ್ಕೊಮ್ಮೆ ನಾವು ಜೇನುತುಪ್ಪವನ್ನ ತೆಗಿಬಹುದು. ಆ ಜೇನುತುಪ್ಪದಲ್ಲಿ ಈಗ ನೇರಳೆ ಜೇನುತುಪ್ಪ, ನೇರಳೆ ಹೂವಿನ ಜೇನುತುಪ್ಪ ಅಂತ ಬರುತ್ತೆ. ಅದೆಲ್ಲ ಹೇಗೆ ಸಪರೇಟ್ ಆಗುತ್ತೆ ಅಂತ? ಆದ್ರೆ ಈಗ ನೀವು ನೇರಳೆ ಮರದ ಹತ್ರ ಇಟ್ರೆ ಅದು ನೇರಳೆ ಹೂವಿನ 1ರಿಂದ 1.5 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಹೋಗ್ತವೆ. ಅಂದ್ರೆ ಆ ಫ್ಲೇವರ್ ಜಾಸ್ತಿ ಇರುತ್ತೆ. ಅದ್ರ ಮೇಲೆ ನಾವು ಕಂಡುಹಿಡಿಬಹುದು. ಮತ್ತೆ ಇದು ನಮ್ದು ಮಲೆನಾಡು ಭಾಗ ಆಗಿರೋದ್ರಿಂದ 100% ಒಂದೇ ಹೂವಿನ ಜೇನುತುಪ್ಪ ಮಾರೋದಿಲ್ಲ, ಇದು ಸಿಗೋದಿಲ್ಲ. ಮಲ್ಟಿಫ್ಲೋರಾ ಮಿಕ್ಸ್ ಆಗೇ ಆಗುತ್ತೆ, ಹೂಗಳು ಮಿಕ್ಸ್ ಆಗೇ ಆಗುತ್ತೆ. ಈಗ ಒಂದು 60 to 70% ನೇರಳೆ ಹೂವಿಂದಿದೆ, ಒಂದು 30% ಬೇರೆ ಎಲ್ಲ ಹೂಗಳು ಸೇರ್ಕೊಂಡಿದೆ, ಈ ತರ ಹೇಳ್ಬೋದು. ಬಿಟ್ರೆ 100% ನೇರಳೆ ಹೂವಿನ ಜೇನುತುಪ್ಪ ಸಿಗೋದಿಲ್ಲ. ಇದು ಬಿಟ್ರೆ ಕಾಡಾಮಟೆ ಅಂತ ಬರುತ್ತೆ, ಕಾಡಾಮಟೆ ಹೂವಿನ ಜೇನುತುಪ್ಪ, ಈ ತರ ವೆರೈಟಿ ಮತ್ತಿ ಹೂವಿನ ಜೇನುತುಪ್ಪ ಬರುತ್ತೆ. ಹೌದು, ಪ್ರತಿ ನೀವು 10ರಿಂದ 15 ದಿನಕ್ಕೊಮ್ಮೆ ಜೇನುತುಪ್ಪವನ್ನ ತೆಗೆದಾಗ ಮಾರ್ಚ್ ಅಲ್ಲಿ ಅದನ್ನ ನೀವು ಬಾಟಲ್ ತುಂಬಿಟ್ಟಾಗ ಪ್ರತಿ ಸಲ ತೆಗೆದಿದ್ದಾಗಿಂತ ಕಲರು ಮತ್ತೆ ರುಚಿ ಬೇರೆ ಬೇರೆ ಆಗಿರುತ್ತೆ. ಅಂದ್ರೆ ಒಂದ್ ಸ್ವಲ್ಪ ಕಪ್ಪು ಬರುತ್ತೆ, ಒಂದ್ ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ. ಅಂದ್ರೆ ಈಗ ನಾನು ಕೆಲವೊಂದು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ತುಪ್ಪ ಅಲ್ಲಿ ಯಾವಾಗಲೂ ಒಂದೇ ಕಲರ್ ಇರುತ್ತಲ್ಲ, ಅದು ಹೇಗೆ? ಅದು ಅದ್ರ ಬಗ್ಗೆ ನಾನೇನು ಹೇಳೋದಿಲ್ಲ, ಜನ ಅರ್ಥ ಮಾಡ್ಕೊತಾರೆ. ಅಂದ್ರೆ ನನಗೆ ಈಗ ನೀವು ಹೇಳಿದ್ರಲ್ಲ, ನಾವು ಜೇನ್ ಏನ್ ತುಪ್ಪ ಮಾಡುತ್ತಲ್ಲ ಅದನ್ನೇ ಆಸ್ ಇಟ್ ಈಸ್ ಆಗಿ ಕಸ್ಟಮರ್ಸಿಗೆ ಕೊಡ್ತೀವಿ. ಕೆಲವೊಬ್ರು ಹೇಳ್ತಾರೆ ನಿಮ್ ಜೇನುತುಪ್ಪ ಸ್ವೀಟ್ ಇಲ್ಲ ಅಂತ. ನಾನ್ ಹೇಳ್ತೀನಿ, ಅವಾಗ ನಾನ್ ಮಾಡೋ ಜೇನುತುಪ್ಪ ಅಲ್ಲ ಅದು ಜೇನುಗಳು ಮಾಡೋದು. ಜೇನುಗಳು ಆ ಸಮಯದಲ್ಲಿ ಪ್ರಕೃತಿಯಲ್ಲಿ ಯಾವ್ಯಾವ ಹೂ ಸಿಗುತ್ತೋ ಅದ್ರ ಮೇಲೆ ಅದು ಜೇನುತುಪ್ಪವನ್ನು ಮಾಡುತ್ತೆ. ಬಿಟ್ರೆ ಕೆಲವೊಂದು ಹೂವಿಂದ ಕಹಿ ಬರುತ್ತೆ, ಈ ಶಿಗೆ ಹೂ ಅಂತ ಆಗುತ್ತೆ, ಅದರದ್ದು ಜೇನುತುಪ್ಪ ಕಹಿ ಬರುತ್ತೆ. ಅವಾಗ ಜನ ಕಹಿ ಇದೆ ಅಂತ ಹೇಳ್ತಾರೆ. ಅದು ನಾನ್ ಮಾಡೋ ಜೇನುತುಪ್ಪ ಅಲ್ಲ, ನೊಣಗಳು ಮಾಡೋ ಜೇನುತುಪ್ಪ. ಅದ್ರಲ್ಲಿ ಯಾವ್ದೇ ತಗೊಂಡ್ರು ಮೆಡಿಸಿನಲ್ ವ್ಯಾಲ್ಯೂ ಅಂತೂ ಇದ್ದೇ ಇದೆ. ಅಂದ್ರೆ ಈಗ ಹೌದು, ಜೇನುತುಪ್ಪ ತಿಂದ್ರೆ ಏನೇನ್ ಲಾಭ ಆಗಿದ್ರೆ? ಜೇನುತುಪ್ಪ ತಿಂದ್ರೆ ಈಗ ಮೊದಲದಾಗಿ ಜನರಿಗೆ ಆರೋಗ್ಯ ಸಮಸ್ಯೆ ಬರೋದಿಲ್ಲ ಅಷ್ಟು. ಈಗ ಕೆಮ್ಮು, ನೆಗಡಿ ಇಂಥ ಸಮಸ್ಯೆಗಳು ಬರೋದಿಲ್ಲ. ಮತ್ತೆ ಗಾಯ ಆದಾಗ, ಏನಾದ್ರು ಗಾಯ ಆದಾಗ ಅದಕ್ಕೆ ಜೇನುತುಪ್ಪ ಹಚ್ಚಿದ್ರೆ ಬೇಗ ನಿವಾರಣೆ ಆಗುತ್ತೆ. ಅಂದ್ರೆ ಇದನ್ನ ನಾವು ಮತ್ತೆ ವೇಟ್ ಲಾಸಿಗೂ ಬಳಸ್ತಾರೆ ಈ ಜನ. ಈಗ ಬೆಳಿಗ್ಗೆ 1 ಲೋಟ ನೀರಿಗೆ ಇದು ಜೇನುತುಪ್ಪವನ್ನ ಹಾಕಿ ಕುಡಿಯೋದು. ನೋಡಿ ವೀಕ್ಷಕರೇ, ಇಲ್ಲಿ ಸ್ವಲ್ಪ ಲಿಂಬೆಹಣ್ಣ ಹಾಕ್ತಾರೆ ಆ ಜೇನುತುಪ್ಪಕ್ಕೆ, ಇದರಿಂದ ವೇಟ್ ಲಾಸ್ ಆಗುತ್ತೆ. ಅಂದ್ರೆ ವೇಟ್ ಲಾಸ್ ಕೂಡ ಬಳಸಬಹುದು. ಗಾಯಕ್ಕೆ ಹಚ್ಚಿದ್ರು ಕೂಡ ಜೇನುತುಪ್ಪ ಔಷಧಿ ತರ ಕೆಲಸ ಮಾಡುತ್ತೆ. ಯಾಕೆಂದ್ರೆ ಇದು ಪ್ರಕೃತಿಯಲ್ಲಿ ಇರೋದೆಲ್ಲವನ್ನು ಹೀರ್ಕೊಂಡು ಬಂದು ಮಾಡಿರ್ತಾರೆ. ಇನ್ನೊಂದು ನಿಮ್ಗೆ ಹೇಳ್ಬೇಕು, ಒಂದು ಶ್ಲೋಕ ಇದೆ, ಆ ಶ್ಲೋಕ ನನಗೆ ನೆನಪಾಗ್ತಾ ಇಲ್ಲ. ಆ ಶ್ಲೋಕ ಸಾರಾಂಶ ಹೇಳ್ತೀನಿ. 5 ವಸ್ತುಗಳು ಅದು ನೈರ್ಮಲ್ಯ ಆಗಿದ್ರು ಅಥವಾ ಒಂದು ದೇಹದಿಂದ ಹೊರಗೆ ಬಂದಿದ್ದು ಅಥವಾ ತ್ಯಾಜ್ಯ ಆಗಿದ್ರು ಕೂಡ ಅದು ತುಂಬಾ ಶ್ರೇಷ್ಠವಂತೆ. ಯಾವುದು ಅಂದ್ರೆ ಒಂದು ಜೇನು ತುಪ್ಪವಂತೆ, ಅದು ಜೇನು ಉಗುಳಿರೋದು, ಜೇನಿನ ವಾಂತಿ ಅಂತೆ. ಇನ್ನು ರೇಷ್ಮೆ ಬಟ್ಟೆ ಅಂತೆ, ಅದು ಅದರ ದೇಹವನ್ನೆಲ್ಲ ಇದೇನೋ ಮಾಡ್ತಾರಲ್ಲ, ಒಂದಷ್ಟು ಪ್ರೊಸೀಜರ್ ಇದೆಯಲ್ಲ, ಅದನ್ನ ಮಾಡಿ ಬಂದಿದ್ರು ಕೂಡ ರೇಷ್ಮೆ ಪರಿಶುದ್ಧವಂತೆ. ಇನ್ನೊಂದು ಆಕಳ ಕೆಚ್ಚಲಿನಲ್ಲಿ ಬಂದಿರುವಂತಹ ಹಾಲು. ಇನ್ನೊಂದು 2 ಯಾವುದೋ ವಸ್ತುಗಳಿದೆ, ನೆನಪಾಗ್ತಾ ಇಲ್ಲ. ಅದೆಲ್ಲ ಶ್ರೇಷ್ಠಗಳು ಅಂತ. ಆ ಶ್ರೇಷ್ಠತೆಗಳಲ್ಲಿ ಜೇನುತುಪ್ಪ ಕೂಡ ಒಂದು. ಅಂದ್ರೆ ಅದ್ರಲ್ಲಿ ಅಷ್ಟು ಔಷಧೀಯ ಗುಣ ಇದೆ, ಅಷ್ಟೊಂದು ಬೆಲೆ ಇದೆ ಅದಕ್ಕೆ. ಇನ್ನು ಹಾಗಿದ್ರೆ ನಿಮ್ಮ ಜೇನುತುಪ್ಪದ ಬೆಲೆ ಎಷ್ಟು? 500ರಿಂದ 600 ಅಂತ ಅಂದ್ರೆ 1 kg ತನಕ ನಾವು ಮಾರಾಟವನ್ನ 1 kg-ಗೆ 1 kg-ಗೆ. ಓಕೆ. ನಾವು ಎಲ್ಲಾ ಜೇನುತುಪ್ಪವನ್ನು ಮತ್ತು ಪೆಟ್ಟಿಗೆಯನ್ನು ವಿತ್ GST ಬಿಲ್ ಪ್ರಕಾರನೇ ಮಾಡ್ತಾ ಇದೀವಿ. ನೀವು ಹೋಮ್ ಡೆಲಿವರಿ ಕೊಡ್ತೀರಾ?
ಜಾಸ್ತಿ ಪೆಟ್ಟಿಗೆ ಇದ್ರೆ ನಾನು ಹೋಮ್ ಡೆಲಿವರಿ ಕೊಡ್ತೀನಿ. ಈಗ ಜೇನುತುಪ್ಪವನ್ನ ನಾನು ಎಲ್ಲಿ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನಾನು ಕಳ್ಸಿಕೊಡ್ತೀನಿ. ಈಗ ಕೊರಿಯರ್ ಮೂಲಕ, ಪೋಸ್ಟ್ ಮೂಲಕ ಎಲ್ಲಿ ಬೇಕಾದ್ರೂ ಕಳ್ಸಿಕೊಡ್ತೀನಿ. ಅರ್ಧ ಕೆಜಿಯಿಂದ ಬಲ್ಕ್ ಎಷ್ಟು ಆರ್ಡರ್ ಇದ್ರು ನಾನು ಅವರಿಗೆ ಸಪ್ಲೈ ಮಾಡ್ತೇನೆ. ನಿಮ್ಮ ನೇರಳೆ ಜೇನುತುಪ್ಪಕ್ಕೆ ಅಂಟ್ವಾಳ ಜೇನುತುಪ್ಪಕ್ಕೆ ರೇಟ್ ಬೇರೆ ಬೇರೆ ಆಗತ್ತಾ? ಮತ್ತೆ ಅಲ್ಲ, ನಾನು ಅದನ್ನ ಸಪರೇಟ್ ಮಾಡಲ್ಲ. ನಾನು ಮಾಡಲ್ಲ. ಆದ್ರೆ ಅದನ್ನ ಸಪರೇಟ್ ಇಟ್ಟಾಗ ನಮ್ದು ಜಾಸ್ತಿ ಪ್ರಮಾಣದಲ್ಲಿ ಆಗಿರೋದ್ರಿಂದ ಅದನ್ನ ಸಪರೇಟ್ ಆಗಿ ನಾವು ಸ್ಟೋರ್ ಮಾಡಕ್ ಆಗಲ್ಲ. ಸೊ ಅದನ್ನ ನಾವು ಎಲ್ಲ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಇಟ್ಬಿಡ್ತೇವೆ, ಒಂದೇ ಕಡೆ ಇಟ್ಬಿಡ್ತೇವೆ. ನೀವು ಈ ವಾತಾವರಣವನ್ನು ಕೂಡ ನೋಡ್ಬೋದು, ಅವ್ರು ಯಾವ ರೀತಿ ವಾತಾವರಣದಲ್ಲಿ ಇಟ್ಟಿದ್ದಾರೆ ಅಂತ. ಸುತ್ತಲೂ ಮಾವಿನ ಮರ, ಅಡಿಕೆ ಮರ, ತೆಂಗಿನ ಮರ, ಕಾಡು ಮಧ್ಯದಲ್ಲಿ ಇಟ್ಟಿದ್ದಾರೆ. ಇದು ಜೇನಿಗೆ ತುಂಬಾ ಪೂರಕವಾಗಿದೆ. ಮತ್ತೊಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಸರಿ, ಹಾಗಿದ್ರೆ ಇನ್ನು ಈ ಜೇನು ಕೃಷಿ ನೀವು ಮಾಡ್ತಾ ಇದ್ದೀರಾ, ನೀವೇನಾದ್ರು ಕೋರ್ಸ್ ಮಾಡಿ ಹಿಂಗೇನಾದ್ರು ಮಾಡ್ಬೇಕಂತ ಇದೆಯಾ? ಒಬ್ಬ ಜೇನು ಕೃಷಿಕ ಅಂತ ಮಾಡೋದಿಕ್ಕೆ ಏನಾದ್ರು ಕಲಿಬೇಕಾದದ್ದು ಈಗ ಅವಶ್ಯಕತೆಗಳು? ಈಗ ಜೇನಿನಲ್ಲಿ ಥಿಯರಿಗಿಂತ ಪ್ರಾಕ್ಟಿಕಲ್ಲೇ ತುಂಬಾ ಮುಖ್ಯ. ಕ್ಲಾಸ್ ರೂಮ್ ಅಲ್ಲಿ ಕಲಿಯೋದಕ್ಕಿಂತ ಇದ್ರನ್ನ ಜೇನು ತರಬೇತಿಯನ್ನು ಕಲಿಯೋದಕ್ಕಿಂತ ಅದು ಬೇಕು. ಅದ್ರ ಜೊತೆಗೆ ಮುಖ್ಯವಾಗಿ ಪ್ರಾಕ್ಟಿಕಲ್. ನೀವು ಅದನ್ನ ಜೇನಿನ ಜೊತೆಗೆ ಹೆಂಗಿರ್ತಿರೋ, ಅದ್ರ ಜೊತೆ ಹೇಗ್ ಕೆಲಸ ಮಾಡ್ತಿರೋ, ಅದ್ರಲ್ಲಿ ನಿಮ್ಗೆ ಅಷ್ಟ ಅನುಭವ ಆಗ್ತಾ ಹೋಗುತ್ತೆ. ಯಾರು ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಮಕ್ಕಳು, ವಯಸ್ಸಾದವರು, ಮಹಿಳೆಯರು ಯಾರು ಬೇಕಾದ್ರೂ ಮಾಡ್ಬೋದು. ಮತ್ತೇನಂದ್ರೆ ಇದಕ್ಕೆ ಟೈಮ್ ಅನ್ನು ಪ್ರತಿದಿನ ನೀವು ಪೆಟ್ಟಿಗೆಯನ್ನು ಓಪನ್ ಮಾಡಿ ಅದಕ್ಕೆ ಆಹಾರವನ್ನು ಹಾಕೋ ಕೆಲಸ ಇರೋದಿಲ್ಲ. ಅಭಾವ ಕಾಲದಲ್ಲಿ ಅಷ್ಟೇ. ಪ್ರತಿದಿನ ನೀವು ಗೂಡನ್ನ ಚೆಕ್ ಮಾಡೋ ಕೆಲಸ ಇರೋದಿಲ್ಲ. ವಾರದಲ್ಲಿ ಒಂದು ದಿನ 15ರಿಂದ 20 ನಿಮಿಷ ಅಷ್ಟೇ ಬೇಕಾಗುತ್ತೆ. ಅದು ನೀವು ಹೊಸಬ್ರಿದ್ದಾಗ ಈ ಫೀಲ್ಡಿಗೆ. ಕಡೆಗೆ ನೀವು ಅನುಭವ ಆದಾಗ ನಿಮ್ಗೆ ಅಷ್ಟು ಟೈಮ್ ಬೇಕಾಗೋದಿಲ್ಲ ಒಂದು ಗೂಡಿಗೆ. ಇದನ್ನ ಹಳ್ಳಿಲಿ ಒಂದೇ ಅಲ್ಲ, ಜಮೀನ್ ಇಲ್ದೋದವರು ಕೂಡ ಮಾಡ್ಬೋದು. ಪೇಟೆ ಪಟ್ಟಣ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ನಂದು ಕೂಡ ಶಿರ್ಸಿ ನಗರದಲ್ಲಿ ಬಾಕ್ಸ್ ಇದೆ. ಅಲ್ಲಿಟ್ರೆ ಅವರಿಗೆ ಪರಾಗ ಅಂದ್ರೆ ಈಗ ಜೇನಿಗೆ ಈಗ ಎಲ್ಲಾ ಹೂ ಸೀಸನ್ ವೈಸು. ಈಗ ಅಡಿಕೆ ಸಿಂಗಾರದಿರ್ಬೋದು, ಬೇರೆ ಬೇರೆ ಹೂಗಳು ಇರ್ಬೋದು, ಎಲ್ಲ ಸೀಸನ್ ವೈಸು. ಆದ್ರೆ ನೀವು ಸಿಟಿನಲ್ಲಿ ಒಂದು ಗಮನಿಸಿರ್ಬೋದು, ಎಲ್ಲಾ ಸಿಟಿನಲ್ಲೂ ತೆಂಗಿನ ಮರ ಜಾಸ್ತಿ ಇರುತ್ತೆ. ಈ ತೆಂಗಿನ ಪರಾಗ ಜೇನುಗಳು ಹೋಗ್ತವೆ ತೆಂಗಿನ ಹೂವಿಗೆ. ಈ ತೆಂಗಿನ ಹೂವು ಏನಿರುತ್ತೆ ಇಡೀ ವರ್ಷನೂ ಆಗುತ್ತೆ. ಇದರಿಂದ ಗೂಡುಗಳು ಬೇಗನೆ ಡೆವಲಪ್ ಆಗ್ತವೆ. ಅಂದ್ರೆ ಯಾವ ಕಾಲಕ್ಕಾದ್ರೂ ಅವರಿಗೆ ಆಹಾರ ಸಿಕ್ಕೇ ಸಿಗುತ್ತೆ. ಅಂದ್ರೆ ಅವರು ಮನೆ ಟೆರೇಸ್ ಮೇಲೆ ಎಲ್ಲಿ ಬೇಕಾದ್ರೂ ಬಾಗಿಲಲ್ಲಿ, ಹಿತ್ತಲಲ್ಲಿ ಮತ್ತೆ ಇದಕ್ಕೆ ಜಾಸ್ತಿ ಬಂಡವಾಳ ಏನ್ ಬೇಕಿಲ್ಲ. ಎಷ್ಟು ಬೇಕಾಗುತ್ತೆ? ಈಗ ಸಣ್ಣ ಸೈಜ್ ಪೆಟ್ಟಿಗೆ ಎಲ್ಲಾರ 3,000 3,500 ಒಳಗೇನೆ ಎಲ್ಲಾ ಸೆಟ್ಗಳು ಸಿಗುತ್ತೆ. ಆ ಪೆಟ್ಟಿಗೆ ಎಷ್ಟು ತುಪ್ಪ ಮಾಡುತ್ತೆ ಒಂದ್ ಸೀಸನ್ ಎಂಡ್ ಆಗೋವರೆಗೆ? ಅದು ಆ ಏರಿಯಾದಲ್ಲಿ ಹೇಗೆ ಹೂ ಇದೆ ಅದ್ರ ಮೇಲೆ ತುಪ್ಪ. ಅಂದ್ರೆ ಈಗ ನಾನು ತೋರಿಸಿದ್ನಲ್ಲ ಮೇಲ್ಗಡೆ ತುಪ್ಪದ ಕೋಣಿನಲ್ಲಿ ಪ್ರತಿ ಪ್ರೇಮಿಗೆ 1/4 kg ತುಪ್ಪ ಬರುತ್ತೆ. ಈಗ ಅದು 8 ಪ್ರೇಮ್ ಪೆಟ್ಟಿಗೆ ಅಂತ ಆದಾಗ ನಾವು 7 ಪ್ರೇಮನ್ನ ಅಲ್ಲಿ ಇಡಬೇಕಾಗತ್ತೆ. ಇದು 7 ಪ್ರೇಮ್ ಪೆಟ್ಟಿಗೆ ಅಂತ ಆದಾಗ ಅದು ಅಲ್ಲಿ 6 ಪ್ರೇಮನ್ನ ಇಡಬೇಕಾಗುತ್ತೆ. ಯಾಕೆಂದ್ರೆ ಎರಿಗಳು ರೊಟ್ಟೆಗಳು ದಪ್ಪ ಆಗೋದಿಲ್ಲ. ನೀವು 8 ಪ್ರೇಮ್ ಪೆಟ್ಟಿಗೆ ಅಂತ ಆದಾಗ ಅಲ್ಲಿ 8 ಹಾಕಿದ್ರೆ ತುಪ್ಪ ಮಾಡುತ್ತೆ. ತುಪ್ಪ ಮಾಡೋದಿಲ್ಲ ಅಂತಲ್ಲ, ರೊಟ್ಟೆ ಲೆವೆಲ್ ಇದ್ದು ಬರುತ್ತೆ ಎರಿಗಳು. ಅವಾಗ ತುಪ್ಪ ಕಡಿಮೆ ಬರುತ್ತೆ. ಒಂದು ಕಡಿಮೆ ಹಾಕಿದಾಗ ಉಬ್ಕೊಂಡು ಬರುತ್ತೆ. ಜೇನು ಕೃಷಿಯನ್ನ ಯಾರು ಬೇಕಿದ್ರು ಮಾಡ್ಬೋದು, ಎಲ್ಲಿ ಬೇಕಿದ್ರು ಮಾಡ್ಬೋದು. ಮತ್ತೇನೇನ್ ಬೇಕು ಇದಕ್ಕೆ? ಈಗ ಜೇನು ಕೃಷಿನಲ್ಲಿ ಮುಖ್ಯವಾಗಿ ನಿಮ್ಗೆ ಆಸಕ್ತಿ, ನಿಮ್ಗೆ ಎಷ್ಟು ಆಸಕ್ತಿ ಶ್ರದ್ಧೆ ಇದೆಯೋ ಅಷ್ಟು ಬೇಗ ನಿಮ್ಗೆ ಜೇನು ಕೃಷಿ ರೂಢಿ ಆಗುತ್ತೆ. ಈಗ ನಾನು ಕೂಡ ಬಿಕಾಮ್ ಮುಗಿದ್ಮೇಲೆ ಯಾವ್ದೋ ಜಾಬಿಗೆ ಹೋಗ್ಬೋದಿತ್ತು. ಆದ್ರೆ ನನಗೆ ಉದ್ಯೋಗ ಊರಿನಲ್ಲೇ ಇದ್ಕೊಂಡೇನೋ ಮಾಡ್ಬೇಕು ಅಂತ ನಾನು ಈ ಜೇನು ಕೃಷಿಯನ್ನ ಆಯ್ಕೊಂಡೆ. ಇವತ್ತು ನಾನೀಗ ಜೇನು ಕೃಷಿ ಜೇನು ಉದ್ಯಮದಲ್ಲಿ ತೊಡ್ಕೊಂಡಿದ್ದೇನೆ. ಹಾಗಿದ್ರೆ ಜೇನು ಕೃಷಿಯಿಂದ ಒಂದು ವರ್ಷಕ್ಕೆ ಎಷ್ಟು ಗಳಿಸಬಹುದು? ಒಂದು ವರ್ಷಕ್ಕೆ ಈಗ ನಂದೇ ಆನ್ಯುವಲ್ ಟರ್ನ್ ಓವರ್ 15ರಿಂದ 20 ಲಕ್ಷ ಇದೆ. ನೀವು ಇದಕ್ಕೆ ಟ್ಯಾಕ್ಸ್ ತುಂಬೋದು ಆತರ ಏನು? ಹೌದು, GST ಬೇಕು. ಈಗ ನಾನು ಗೌರ್ಮೆಂಟ್ ಸಪ್ಲೈ ಮಾಡೋದು, ಅದು ಸಂಘ ಸಂಸ್ಥೆಗಳಿಗೆ ಪೆಟ್ಟಿಗೆಗಳನ್ನ ಕೊಡೋದು ಉದ್ಯಮ ಆಗಿರೋದ್ರಿಂದ ಅದಕ್ಕೆ ನಾನು ಟ್ಯಾಕ್ಸ್ ಕಟ್ಟಲೇಬೇಕು. ಈಗ ನಿಮ್ಗೆ ಯಾವ ಪ್ರಶಸ್ತಿಗಳು ಈ ಉದ್ಯಮದಿಂದ ಬಂದಿದೆ? ಈಗ ನನಗೆ 2023-24 ಸಾಲಿನಲ್ಲಿ ಕೃಷಿ ಇಲಾಖೆಯ ಆತ್ಮ ಯೋಜನೆ ಅಡಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಜೇನು ಕೃಷಿಕ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಇದಾದ ನಂತರ ತೋಟಗಾರಿಕಾ ಕಾಲೇಜ್ ಅವರು ಕೂಡ ಇಲ್ಲಿ ನಮ್ಮ ಮನೆಗೆ ಬಂದು ಸನ್ಮಾನ ಮಾಡಿದ್ದಾರೆ. ನಾನು ಅವರಿಗೆ 3 ಬ್ಯಾಚಿನಲ್ಲಿ ಪ್ರತಿ ಬ್ಯಾಚ್ಗೂ 3 ದಿನ ತರಬೇತಿ ಇತ್ತು. ಅದನ್ನ ಮುಗಿಸ್ಕೊಟ್ಟಿದ್ದಕ್ಕೆ ಅವರು
ಸನ್ಮಾನವನ್ನು ಮಾಡಿದ್ದಾರೆ. ಮತ್ತೆ ಇನ್ನು ಈ ಜೇನು ಕೃಷಿಯನ್ನು ಮಾಡೋದು ತುಂಬಾ ಕಷ್ಟನಾ, ಅಥವಾ ಪೇಟೆ ಪಟ್ಟಣದಲ್ಲಿ ಇದ್ದವ್ರು ಮಾಡೋದಾದ್ರೆ ನೀವು ಯಾವ ರೀತಿ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ನಿಮ್ಮಿಂದ ಏನನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ಬೋದು? ಈಗ ಜೇನು ಕೃಷಿಗೆ ಭೂಮಿನೇ ಇರ್ಬೇಕು ಅಂತ ಯಾವುದೇ ಇಲ್ಲ. ರೈತ ಭೂಮಿ ಇಲ್ಲದೆ ಇರೋರು ಕೂಡ ಈ ಜೇನು ಕೃಷಿಯನ್ನ ಮಾಡ್ಬೋದು. ನಗರವಾಸಿಗಳು ಕೂಡ ಮಾಡ್ಬೋದು ಇದನ್ನ. ಇದಕ್ಕೆ ಪ್ರತಿದಿನ ಏನು ಕೆಲಸ ಇರೋದಿಲ್ಲ. ವಾರದಲ್ಲಿ ಒಂದು ಅರ್ಧ ಗಂಟೆ ಅಷ್ಟೇ ಮೀಸಲಿಟ್ರೆ ಸಾಕು. ಈಗ ಅಲ್ಲಿ ಅವ್ರು ಈಗ ಪೇಟೆದಲ್ಲಿ ಇದ್ದವ್ರು ಯಾರೋ ತಗೊಂಡವ್ರು ಪೆಟ್ಟಿಗೆ, ಆದ್ರೆ ಅವರಿಗೆ ಮಾಡೋದು ಹೇಗೆ ಗೊತ್ತಿಲ್ಲ, ಅವ್ರ ಏನ್ ಮಾಡ್ಬೇಕು? ಅವರು ಇಲ್ಲಿ ನಮ್ಮನೆಗೆ ತಗೊಂಡ್ ಹೋಗ್ಲಿಕ್ಕೆ ಬಂದಾಗ ನಾನು ಅವ್ರಿಗೆ ಬೇಕಾದ ಬೇಸಿಕ್ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಆದ್ರೂ ನಾನು ಇಲ್ಲಿ ಕೊಟ್ಟಿರೋದು ಸಾಕಾಗಿರೋದಿಲ್ಲ. ಅವ್ರು ಎಲ್ಲಿ ಹೋದ ತಕ್ಷಣ ಅವರಿಗೆ ಸಮಸ್ಯೆಗಳು ಬರುತ್ತೆ. ಆ ಸಮಸ್ಯೆಗೆ ನಾನು ಸಿಟಿ ಕಡೆ ಹೋದ್ರೆ ನಾನೇ ಆ ಬಾಕ್ಸ್ ಅನ್ನು ಹೋಗಿ ನೋಡ್ಕೊಂಡು ಬರ್ತೀನಿ. ಆ ಟೈಮಿಗೆ ಹೋಗಕ್ ಆಗಿಲ್ಲ ಅಂದ್ರೆ ಅವರು ನನಗೆ ವಿಡಿಯೋ ಕಾಲ್ ಮೂಲಕ ಅಥವಾ ಫೋಟೋದ ಮೂಲಕ ಕಳಿಸಿದ್ರೆ ಏನ್ ಸಮಸ್ಯೆ ಆಗಿದೆ, ಅದನ್ನ ಏನ್ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೇನೆ. ಈಗ ಓಕೆ, ನೋಡಿ ಸ್ನೇಹಿತರೆ, ಇದೊಂದು ಉತ್ತಮ ಅವಕಾಶ. ನೀವು ಕೂಡ ಮನೆಯಲ್ಲಿ ಜೇನು ಪೇಟೆಗೆ ಇಟ್ಕೊಂಡು, ಪೇಟೆಯಲ್ಲಿ ಇರ್ಬೋದು, ನೀವು ದುಬೈಯಲ್ಲೇ ಇದ್ದಿರ್ಬೋದು, ಬೇಕಿದ್ರೆ ಡೆಲ್ಲಿಯಲ್ಲಿ ಇದ್ದಿರ್ಬೋದು, ಅಥವಾ ಸಣ್ಣ ಪುಟ್ಟ ಪಟ್ಟಣದಲ್ಲಿ ಇದ್ದಿರ್ಬೋದು, ನಿಮ್ಮ ಮನೆಯಲ್ಲಿ ಒಂದೊಂದು 2 ಪೆಟ್ಟಿಗೆ ಇಟ್ಕೊಂಡ್ರೆ ನಿಮ್ಮ ಬೆಳೆಗಳು ಜಾಸ್ತಿ ಆಗುತ್ತೆ. ಜೊತೆಗೆ ನೀವು ಒಂದು ಪರಿಶುದ್ಧವಾದಂತಹ ಕಲಬೆರಕೆ ಇಲ್ಲದೆ ಇರುವಂತ ಜೇನುತುಪ್ಪವನ್ನ ತಿನ್ಬಹುದು. ನಿಮ್ಗೆ ಅದು ಮಾಡೋದು ಕಷ್ಟ, ತಿಳಿತಾ ಇಲ್ಲ ಅಂದ್ರೆ ಹತ್ತಿರದಲ್ಲಿದ್ರೆ ಇವರೇ ಬರ್ತಾರೆ. ಇಲ್ಲದಿದ್ರೆ ನೀವು ಅವರನ್ನ ಈಗಿನ ಮಾಡರ್ನ್ ಯುಗದಲ್ಲಿರುವಂತಹ ವಾಟ್ಸ್ಆಪ್, ಫೇಸ್ಬುಕ್ ಇತ್ಯಾದಿ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ಕೊಂಡು ಫೋಟೋ ಮೂಲಕ, ವಿಡಿಯೋ ಮೂಲಕ ನೀವು ಅವ್ರನ್ನ ಸಲಹೆಯನ್ನು ತಗೋಬಹುದು. ನಿಮ್ಮ ಜೇನನ್ನ ನೀವೇ ಸಾಕಬಹುದು. ಆದಷ್ಟು ಎಲ್ಲರೂ ಕೂಡ ಒಂದೊಂದು ಜೇನನ್ನು ಸಾಕೋದು ಪ್ರಯತ್ನ ಮಾಡಿ. ಯಾಕೆಂದ್ರೆ ಜೇನು ಕೂಡ ನಶಿಸಿ ಹೋಗ್ತಾ ಇರುವಂತಹ ಒಂದು ಪ್ರಾಣಿಗಳಲ್ಲಿ ಅಥವಾ ಜೀವಿಗಳಲ್ಲಿ, ಕೀಟಗಳಲ್ಲಿ ಒಂದು. ಅದರಿಂದ ಅದು ನಶಿಸಿ ಹೋದ್ರೆ ಅವ್ರು ಹೇಳಿದಾಗ 4 ವರ್ಷ ನಾವು ಬದುಕೋದು. ಅದಕ್ಕೆ ಅವ್ರನ್ನ ಬದುಕಿಸೋಣ, ನಾವು ಬದುಕೋಣ. ಸ್ನೇಹಿತರೆ, ಇಷ್ಟೊತ್ತು ನೀವು ನಮ್ಮ ಜೊತೆ ಇದ್ದು ನಮ್ಗೆ ಇಂತಹ ತುಂಬಾ ಉಪಯುಕ್ತವಾದಂತಹ ಮಾಹಿತಿಗಳನ್ನ ಕೊಟ್ಟಿದ್ದಕ್ಕೆ ನಿಮ್ಗೆ ಹೋಮ್ ಟೌನ್ ಸ್ಟುಡಿಯೋ ಕಡೆಯಿಂದ ತುಂಬಾ ಧನ್ಯವಾದಗಳು. ಹಾಗೇನೆ ಇವರು ನನ್ನ ಸ್ನೇಹಿತರಾಗಿದ್ರು ಕೂಡ ನನಗೆ ಒಂದಷ್ಟು ಮಾಹಿತಿಗಳು ಗೊತ್ತಿರಲಿಲ್ಲ. ನಿಮಗೂ ಆ ಮಾಹಿತಿಗಳು ಉಪಯುಕ್ತ ಆಗಿದೆ ಅನ್ಕೋತೀನಿ. ಇಂತಹ ಸಂಪನ್ಮೂಲ ವ್ಯಕ್ತಿಗಳನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ನೀವೇನಾದ್ರು ಹೇಳಿದ್ರೆ ಹೇಳ್ಬೋದು. ಈಗ ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ನ ಆತ್ಮೀಯ ಮಿತ್ರ ಅರವಿಂದ್ ಅವರಿಗೆ ಧನ್ಯವಾದವನ್ನ ತಿಳಿಸ್ತಾ ಇದ್ದೇನೆ. ಮತ್ತೆ ಅವರು ಈಗ ಹೊಸದಾಗಿ ಶುರು ಮಾಡಿರುವಂತ ಹೋಮ್ ಟೌನ್ ಸ್ಟುಡಿಯೋ ಇನ್ನೂ ಎತ್ತರಕ್ಕೆ ಬೆಳೆಯಲಿ, ಇನ್ನೂ ಯಶಸ್ಸು ಗಳಿಸಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೇನೆ. ಧನ್ಯವಾದ. ಮತ್ತೆ ಸಿಗೋಣ. ಓಕೆ, ನಮಸ್ಕಾರ ವೀಕ್ಷಕರೇ.